ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನಲ್ಲಿ ಒಂಥರ ಸಂಚಲನ ಆಗ್ತದೆ ಅಂತ ಹೇಳ್ಬೇಕು. ಒಂಥರ ಎಕ್ಸ್ಪೆಕ್ಟೆಡ್ ಇದ್ದವರು ಎಕ್ಸ್ಪೆಕ್ಟೆಡ್ ಆಗಿ ಗೆಲ್ಲಿಲ್ವಲ್ಲ. ಪಾಕಿಸ್ತಾನ್ ವರ್ಸಸ್ ಬಾಂಗ್ಲಾದೇಶ್ ಸೀರೀಸ್, ಅದು ಪಾಕಿಸ್ತಾನ್ ಹೋಮ್ ನೆಲದಲ್ಲಿ ಆಡ್ಕೊಂಡು ಸೋತಿದೆ. ಎರಡು ಟೆಸ್ಟ್ ಮ್ಯಾಚ್ ಕೂಡ ಬಾಂಗ್ಲಾದೇಶ್ ಮೇಲೆ ಸೋತಿದೆ. ಅಜೀಬಾಗಿ ಸೋತಿರೋದ್ರಿಂದ ಇವಾಗ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಪಾಯಿಂಟ್ಸ್ ಟೇಬಲ್ ಒಂಥರ ಸಂಚಲನ ಆಗ್ತದೆ ಅಂತ ಹೇಳ್ಬೇಕು. ಪಾಕಿಸ್ತಾನದವ್ರಿಗೆ ಕ್ವಾಲಿಫೈ ಆಗುವಂತ ಚಾನ್ಸಸ್ ಏನಿತ್ತು, ಸೊ ಆಲ್ಮೋಸ್ಟ್ ಗಾನ್ ಕೇಸ್ ಅಂತ ಹೇಳ್ಬೇಕು ಪಾಕಿಸ್ತಾನದವರು. ಇವಾಗ ಪಾಯಿಂಟ್ಸ್ ಟೇಬಲ್ ನೋಡ್ತಿರ್ಬೋದು ಯಾವ ತರ ಇದೆ ಅಂತ. ಕರೆಂಟ್ಲಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಇಂಡಿಯಾ ಅಂಡ್ ಆಸ್ಟ್ರೇಲಿಯಾ ಕಂಫರ್ಟಬಲ್ ಆಗಿ ಕಾಣಿಸ್ಕೊಂತ ಇದ್ದಾರೆ. ಇಂಡಿಯಾ 68% ಅಲ್ಲಿ ಇದ್ದಾರೆ, ವಿತ್ ಆಸ್ಟ್ರೇಲಿಯಾ 62% ಅಲ್ಲಿ ಇದ್ದಾರೆ, ಅಂಡ್ ನ್ಯೂಜಿಲ್ಯಾಂಡ್ 50% ಅಲ್ಲಿ ಇದ್ದಾರೆ. ಇವ್ರು ಬಂದ್ಬಿಟ್ಟು 45.83% ಇವಾಗ ಎರಡು ಮ್ಯಾಚ್ ನ ಗೆದ್ದಿದ್ದರಿಂದ ರೈಸ್ ಆಗಿದ್ದಾರೆ. ಸೊ ಬಾಂಗ್ಲಾದೇಶಕ್ಕೆ ನೆಕ್ಸ್ಟ್ ಇರುವಂತ ಸೀರೀಸ್ ಬಂದ್ಬಿಟ್ಟು ಇಂಡಿಯಾ ಮೇಲೆ. ಸೊ ಇಂಡಿಯಾ ಆದ್ಮೇಲೆ ಅವರು ವೆಸ್ಟ್ ಇಂಡೀಸ್ ಹೋಗ್ತಾ ಇದ್ದಾರೆ. ವೆಸ್ಟ್ ಇಂಡೀಸ್ ಆದ್ಮೇಲೆ ಹೋಮ್ ಅಲ್ಲಿ ಹೋಸ್ಟ್ ಮಾಡಿದ್ರೆ ನ್ಯೂಜಿಲ್ಯಾಂಡ್ ಮೇಲೆ ಹೋಸ್ಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಇರುವಂತದ್ದು ಮಿಕ್ಕಿರುವಂತದ್ದು 6 ಮ್ಯಾಚ್. ಬಾಂಗ್ಲಾದೇಶ್ ಕ್ವಾಲಿಫಿಕೇಶನ್ ಸಿನಾರಿಯೋ ಇದೆಯಾ ಅಂತ ಕೇಳಿದ್ರೆ ಹೌದು, ಬಾಂಗ್ಲಾದೇಶ್ ಕೂಡ ಫೈನಲ್ಸ್ ನ ಆಡ್ಬೋದು. ಬಾಂಗ್ಲಾದೇಶ್ ನ ಅಂಡರ್ ಎಸ್ಟಿಮೇಟ್ ಮಾಡಂಗೆ ಇಲ್ಲ ಗುರು. ಪಾಕಿಸ್ತಾನದವ್ರಿಗೆ ಉಣಿಸ್ಬಿಟ್ಟು ಬಂದಿದ್ದಾರೆ ಆಗ್ಲೇ. ಇಲ್ಲ, ನಮ್ಮನ್ನ ಅಂಡರ್ ಎಸ್ಟಿಮೇಟ್ ಯಾರು ಕೂಡ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ. ಅಂಡ್ ಬಾಂಗ್ಲಾದೇಶಿ ಕ್ಯಾಪ್ಟನ್ ನೆನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ, ನಮಗೆ ಅರಿವಿದೆ ಇಂಡಿಯನ್ಸ್ಗೆ ಏನು ಮಾಡಬೇಕು, ನಮ್ಮ ಇಂಡಿಯಾ ಸೀರೀಸ್ ಅಲ್ಲಿ ನಾವು ಚೆನ್ನಾಗಿ ಪರ್ಫಾರ್ಮ್ ಮಾಡೋದಕ್ಕೆ ರೆಡಿ ಆಗಿದ್ದೀವಿ, ಅಪ್ಸೆಟ್ ಮಾಡೋದಕ್ಕೆ ರೆಡಿ ಆಗಿದ್ದೀವಿ ಅಂತ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಮಾಡಿದ್ದಾರೆ. ಪಾಕಿಸ್ತಾನದವರಂತೂ ಅಜೀಬಾಗಿ 2 ಮ್ಯಾಚ್ ನ ಸೋತಿದ್ದಾರೆ. ಗಾನ್ ಕೇಸ್ ಅಷ್ಟೇ ಪಾಕಿಸ್ತಾನದವರು. ನಾವು ಅನ್ಕೊಂತಾನೆ ಇದೀವಿ ಪಾಕಿಸ್ತಾನ ವರ್ಸಸ್ ಇಂಡಿಯಾ ಟೆಸ್ಟ್ ಮ್ಯಾಚ್ ಅಂತೂ ಆಡೋದಕ್ಕಾಗೋದಿಲ್ಲ. ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಆದ್ರೂ ಮುಖಾಮುಖಿ ಆಗಲಿ ಅಂತ ಅನ್ಕೊಂತಾನೆ ಇದೀವಿ 3 ಸೈಕಲ್ ಇಂದ. ಅದಾಗ್ತಾನೆ ಇಲ್ಲ. ನನ್ನ ಮಕ್ಕಳು ಪಾಕಿಸ್ತಾನದವರು ಕೊಲ್ಟೆ ಆಟನ ಇನ್ನೂ ಬಿಟ್ಟಿಲ್ಲ ಮಗ. ಕೊಲ್ಟೆ ಆಟನ ಹಂಗೆ ಕಂಟಿನ್ಯೂ ಮಾಡಿದ್ದಾರೆ. ಬಾಬರ್ ಆಜಮ್ ಏನು ಆಡ್ತಿದ್ರು ಮಗ. 150 ಹೊಡೆದಿಲ್ಲ ಈ ಸೈಕಲ್ ಅಲ್ಲಿ. ಅವ್ರನ್ನ ಆಡಿಸ್ತಾನೆ ಇದ್ದಾರೆ ಪದೇ ಚಾನ್ಸ್ ಕೊಟ್ಟಿ ಇರೋದು ಒಬ್ಬನೇ ಬ್ಯಾಟರ್ ಅಂತ ಆಡಿಸ್ತಾ ಇದ್ದಾರೆ. ಅವ್ರಿಗಿನ್ನ ಬೇರೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಸೊ ಲಿಟರಲಿ ಬಾಬರ್ ಆಜಮ್ ಅಂತೂ ಸಿಕ್ಕಾಪಟ್ಟೆ ಫ್ಲಾಪ್ಷನ್ ಅನುಭವಿಸ್ತಾ ಇದ್ದಾರೆ. ಅವ್ರ ಕೋಚ್ ಏನೋ ಹೇಳ್ತಾರೆ, ಇಲ್ಲ ಹೊಡೆದ್ಬಿಡ್ತಾರೆ, ಸಿಕ್ಕಾಪಟ್ಟೆ ರನ್ಸ್ಗಳು ಬರೋದು ಬಾಕಿ ಇದೆ, ಹಂಗಿದೆ ಹಿಂಗಿದೆ ಅಂತ ಫುಲ್ಲು ಡೋಸ್ಗಳು ಕೊಡ್ತಾ ಇದ್ದಾರೆ. ಬಾಬರ್ ಆಜಮ್ ಅವರ ಬ್ಯಾಟಿಂದ ಅಂತೂ ಆ ಪರ್ಫಾರ್ಮೆನ್ಸ್ ಅಂತೂ ನಾವು ನೋಡಿಲ್ಲ. ಟೆಸ್ಟ್ ಫಾರ್ಮೆಟ್ ಯಾವುದೇ ಫಾರ್ಮೆಟ್ಲು ಕೂಡ ನೋಡ್ತಾ ಇಲ್ಲ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಟೆಸ್ಟ್ ಫಾರ್ಮೆಟ್ಲಂತೂ ಕೇಳಂಗೆ ಇಲ್ಲ. ತೀರಾ ವರ್ಸ್ಟ್ ಈ ಸೈಕಲ್ ತೀರಾ ಕಳಪೆ ಆಡಿರೋದು ಯಾರು ಅಂದ್ರೆ ಅದು ಬಾಬರ್ ಆಜಮ್ ಪಾಕಿಸ್ತಾನ್ಗೆ. ಜಿಂಬಾಬ್ವೆ ಸೀರೀಸ್ ಏನಾದ್ರು ಸ್ಟಾರ್ಟ್ ಆಯ್ತು ಹೊಡಿತಾರೆ ಅಂತ ಕಾಣಿಸುತ್ತೆ. ಸೊ ಸುಮ್ಮನೆ ಏನಕ್ಕೆ ಇವಾಗ ಬಾಬರ್ ಆಜಮ್ ಮಾತ್ರ ಕಾಲಿಳಿಯೋದು. ಎಂಟೈರ್ ಪಾಕಿಸ್ತಾನ್ ಟೀಮ್ ಓವರ್ ಆಲ್ ಆಗಿನೇ ಸೋತಿದೆ ಇವಾಗ. 2 ಮ್ಯಾಚ್, ಅದು ಪಾಕಿಸ್ತಾನ ಹೋಮಲ್ಲೇ ಸೋತ್ಬಿಟ್ಟು ಸೋತಿದ್ದಾರೆ ಅಂತಂದರೆ ಬಾಂಗ್ಲಾದೇಶ್ ಅಂತೂ ಒಂಥರ ತಲೆ ಮೇಲೆ ಅವ್ರು ನೋಡಿ ಕ್ರೈಸಿಸ್ ಇಟ್ಕೊಂಡು ಇಲ್ಲಿ ಬಂದ್ಬಿಟ್ಟು ಅವ್ರ ದೇಶದಲ್ಲಿ ಏನೇನೋ ಆಗ್ತಾ ಇದೆ. ಬಟ್ ಆದ್ಮೇಲೆ ಬಂದ್ಬಿಟ್ಟು ಗೆದ್ದಿದಾರಲ್ಲ, ಅವ್ರನ್ನ ಮೆಚ್ಕೊಬೇಕು ಬಾಂಗ್ಲಾದೇಶಿ ಕ್ರಿಕೆಟ್ ಟೀಮ್ನ. ಇಲ್ಲಿ ಇಂಡಿಯಾಗೆ ಬಂದ್ಬಿಟ್ಟು ಇಲ್ಲೇನೋ ಅಪ್ಸೆಟ್ ಮಾಡ್ತು ಅಂತಂದರೆ ನಮ್ಮ ಇಂಡಿಯನ್ಸ್ಗೆ. ಸೊ ಒಂಥರ ಬಾಂಗ್ಲಾದೇಶಿ ಕ್ರಿಕೆಟು ಒಂಥರ ಅವ್ರ ದೇಶದಲ್ಲಿ ಆಗ್ತಿರೋಂಥದ್ದೆಲ್ಲ ನೋಡ್ತು ಅಂತಂದರೆ ಏನು ಗುರು, ಅವ್ರ ದೇಶದಲ್ಲಿ ಏನೇ ಆಗ್ತಿದ್ರು ಕೂಡ ಈ ರೇಂಜಿಗೆ ರೊಚ್ಕೆದ್ಬಿಟ್ಟಿರಲ್ಲ ಬಾಂಗ್ಲಾದೇಶರು ಅಂತ ಖಂಡಿತ ಅನ್ಸುತ್ತೆ. ಇಲ್ಲಿ ಇಂಡಿಯನ್ಸ್ ಕೂಡ ಅಂಡರ್ ಎಸ್ಟಿಮೇಟ್ ಮಾಡಂಗೇನೆ ಇಲ್ಲ. ಏನು ಗುರು, ಪಾಕಿಸ್ತಾನದವರು ಇಂಡಿಯಾದವರು ಒಂದೇ ಅಂತ ಕೇಳ್ಬೋದು. ಒಂದೇ ಅಲ್ಲ ಅಂತಂದ್ರೂ ಕೂಡ ಬಾಂಗ್ಲಾದೇಶಿ ಕ್ರಿಕೆಟ್ ಟೀಮ್ ಯಾವತ್ತಿರೋ ಒಂಥರ ಚಾಲೆಂಜಿಂಗ್ ಟೀಮನ್ನೇ, ಅಂತ ಅಂಡರ್ ಎಸ್ಟಿಮೇಟ್ ಮಾಡುವಂಥ ಟೀಮ್ ಅಲ್ಲ. ಯಾವಾಗ ಯಾರನ್ನ ಬೇಕಾದ್ರೂ ಅಪ್ಸೆಟ್ ಮಾಡುವಂಥ ಟೀಮು. 2 ಮ್ಯಾಚ್ನೂ ಕೂಡ ಹೊಡೆದ್ಬಿಟ್ಟು ಬಂದಿದ್ದಾರೆ ಅಂದರೆ ಪಾಕಿಸ್ತಾನದ ಮೇಲೆ ರೀಸೆಂಟಾಗಿ ಸ್ವಲ್ಪ ಟಚ್ನ ತಗೊಂಬಂದಿದ್ದಾರೆ ಅಂತಲೇ ಅರ್ಥ ಪಾಕಿಸ್ತಾನದ ಮೇಲೆ. ನಮಗೆ ಇಂಡಿಯನ್ಸ್ಗೆ ಟಚ್ ಸ್ವಲ್ಪ ಬಿಟ್ಟೋಗಿರುತ್ತೆ. ಟೆಸ್ಟ್ ಮ್ಯಾಚ್ನ ಇವಾಗ ಸುಮಾರು ತಿಂಗಳುಗಳಾದ್ಮೇಲೆ ಆಡ್ತಾ ಇರ್ತೀವಿ. ಸೊ ಟಚ್ ತಗೊಂಬರ್ತಾ ಇರ್ತಾರೆ. ಸೊ ನೋಡೋಣ ಅದು ಏನಾಗುತ್ತೆ ಅಂತ. ಇವಾಗ ಆಪರ್ಚುನಿಟಿ ಇರೋರು ಯಾರ್ಯಾರು ಅಂತಾರೆ, ಇಟ್ಸ್ ಇಂಡಿಯಾ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಆ್ಯಂಡ್ ಬಾಂಗ್ಲಾದೇಶ್. ಇಂಗ್ಲೆಂಡ್ಗೂ ಕೂಡ ಒಂದು ರೇಂಜಿಗೆ ಔಟ್ಸೈಡ್ ಪಾಸಿಬಿಲಿಟಿ ಇದೆ. ಸೌತ್ ಆಫ್ರಿಕಾಗೂ ಔಟ್ಸೈಡ್ ಪಾಸಿಬಿಲಿಟಿ ಇದೆ. ಬಟ್ ಕ್ವಾಲಿಫೈ ಆಗುವಂಥ ಸಿನಾರಿಯೋ ಏನಿದೆ ಇದು ಬಾಂಗ್ಲಾದೇಶ್ವರೆಗೂ ಅಷ್ಟೇ ಅಂತ ಕಾಣಿಸ್ತಾ ಇದೆ ನನಗೆ. ಯಾಕೋ ಇವರೆಲ್ಲ ಮ್ಯಾಚ್ನೂ ಗೆಲ್ಲಬೇಕು. ಬಾಂಗ್ಲಾದೇಶ್ ಕೂಡ ಅಷ್ಟೇ ಇರೋವಂಥ 6 ಮ್ಯಾಚಲ್ಲಿ 5 ಮ್ಯಾಚ್ನ ಒಂಥರ ಗೆಲ್ಲಬೇಕಾಗುತ್ತೆ. 4 ಮ್ಯಾಚ್ನ ಗೆಲ್ಲೇಬೇಕು. 1 ಮ್ಯಾಚ್ ಡ್ರಾ ಆದ್ರೂ ಕೂಡ ನಡೆಯುತ್ತೆ. ಜೊತೆಗೆ ಇವರು ಆಸ್ಟ್ರೇಲಿಯಾ ಮತ್ತೆ ನ್ಯೂಜಿಲ್ಯಾಂಡ್ ಸೋಲ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಕು. ಯಾಕಂದ್ರೆ ಅವ್ರದ್ದು ರೆಡ್ಯೂಸ್ ಆಗಬೇಕು ಅಂತಂದ್ರೆ. ಜೊತೆಗೆ ಇಂಡಿಯಾ ಮೇಲೆ ಏನಿದೆ, ಇವರು 2-2 ಹೊಡಿಬೇಕಾಗತ್ತೆ. ಅಂದರೆ ಆಲ್ಮೋಸ್ಟ್ 6-6 ಗೆಲ್ಲಬೇಕಾಗತ್ತೆ ಅಂತ ಅನ್ಕೊಳ್ಳಿ ಕ್ವಾಲಿಫೈ ಆಗಬೇಕು ಅಂತಂದರೆ. ಯಾಕಂದರೆ ಅವ್ರದ್ದು ಪಾಯಿಂಟ್ಸು ಅಷ್ಟೊಂದೇನು ಇಲ್ಲ, ಪರ್ಸೆಂಟೇಜು ಕೂಡ ಇನ್ಕ್ರೀಸ್ ಆಗಬೇಕು ಅಂದರೆ ಅಷ್ಟು ಮ್ಯಾಚ್ನ ಗೆಲ್ಲಬೇಕು. ಇರೋಂಥ 6 ಮ್ಯಾಚಲ್ಲಿ ಆಲ್ಮೋಸ್ಟ್ 6-6 ಗೆದ್ರು ಅಂತಂದರೆ ಕ್ವಾಲಿಫೈ ಆಗ್ತಾರೆ ಅಂತ ಅನ್ಕೊಳ್ಳಿ. ನೋಡೋಣ. ಇಂಡಿಯಾ ಮೇಲೂ 2-2 ಹೊಡೆದ್ಬಿಟ್ರು ಅಂದ್ರೆ ಅಲ್ಲಿ ವೆಸ್ಟ್ ಇಂಡೀಸ್ ಮೇಲೂ ಅಪ್ಸೆಟ್ ಮಾಡ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು ನಾವು. ವೆಸ್ಟ್ ಇಂಡೀಸ್ಗೂ ಹೊಡಿಬೋದು ಅಂತ. ಆಮೇಲೆ ಸೌತ್ ಆಫ್ರಿಕಾನೋ ಸೌತ್ ಆಫ್ರಿಕಾ ಅಂತ ಕಾಣಿಸುತ್ತೆ. ಅವ್ರು ಟೋರ್ ಮಾಡ್ತಾರೆ, ನ್ಯೂಜಿಲ್ಯಾಂಡ್ ಅಲ್ಲ, ಸೌತ್ ಆಫ್ರಿಕಾ ಟೋರ್ ಮಾಡಿದ್ರಲ್ಲ. ಸೊ ಅವ್ರಿಗೂ ಕೂಡ ಬಾಂಗ್ಲಾದೇಶಿ ನೆಲದಲ್ಲಿ
ಯಾವುದೇ ಟೀಮ್ ಹೋದ್ರೂ ಕೂಡ ಅಷ್ಟೇ, ನಮ್ಮ ಇಂಡಿಯನ್ ಟೀಮ್ ಹೋದ್ರೂ ಕೂಡ ಅಷ್ಟೇ, ಬಾಂಗ್ಲಾದೇಶ ನೆಲದಲ್ಲಿ ಗೆಲ್ಲೋದು ಸುಮ್ಮನೆ ಮಾತಂತೂ ಅಲ್ವೇ ಅಲ್ಲ. ಅವ್ರಿಗೆ ಸಿಕ್ಕಾಪಟ್ಟೆ ಕಲೆ ಇದೆ ಬಾಂಗ್ಲಾದೇಶದಲ್ಲಿ. ಬಾಂಗ್ಲಾದೇಶ ಟೀಮು ಒಂಥರ ಡಾಮಿನೇಷನ್ ತೋರಿಸ್ತಾರೆ. ಸುಮಾರು ಸಲ ನಾವೇ ನೋಡಿದ್ವಿ, ಇಂಡಿಯನ್ಸ್ ಹೋಗ್ಬಿಟ್ಟು ಅದು ಸೋತಿರೋದು ಬಾಂಗ್ಲಾದೇಶದಲ್ಲಿ. ಸೊ ಬಾಂಗ್ಲಾದೇಶಕ್ಕೆ ಒಂದು ಔಟ್ಸೈಡ್ ಪಾಸಿಬಿಲಿಟಿ ಅಂತ ಖಂಡಿತ ಇದೆ. ಅಂಡರ್ ಎಸ್ಟಿಮೇಟು ಕಡೆಗಡೆ ಮಾಡೋಕ್ಕಾಗೋದೇ ಇಲ್ಲ ಈ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಸೈಕಲಲ್ಲಿ. ಸೊ ನೋಡೋಣ ಏನಾಗುತ್ತೆ ಅಂತ. ಪಾಕಿಸ್ತಾನದಂತೂ ತೀರಾ ವರ್ಸ್ಟ್ ಆಗೋಗ್ಬಿಟ್ಟವ್ರೆ ಇವರು. ಸಿಗೋಣ, ಬಾ.